ನಮ್ ಸೊಸೆ ನಮ್ ಮಾತೆ ಕೇಳೋದಿಲ್ಲ, ನಮ್ ಸೊಸೆಗೆ ಸಂಸ್ಕಾರ ಅಂದ್ರೇನೆ ಗೊತ್ತಿಲ್ಲ, ನಮ್ ಸೊಸೆಗೆ ಬುದ್ಧಿ ಇಲ್ಲ, ಮತ್ತೆ ನಮ್ ಸೊಸೆ ತುಂಬಾ ಸ್ಮಾರ್ಟ್ ಆಗಿದ್ದಾಳೆ. ಎಸ್, ಇದು ಎಲ್ರು ಮನೆಯಲ್ಲ, ಬಟ್ ಕೆಲವೊಂದ್ ಮನೆಯಲ್ಲಿ ಈ ತರ ಕೇಳಿಸ್ಕೊಳ್ಳೋದಕ್ಕೆ ಸಿಗುತ್ತೆ. ಹೌದು, ನಿಮ್ ಸೊಸೆ ತುಂಬಾ ಸ್ಮಾರ್ಟ್ ಆಗಿದ್ದಾಳೆ ಅಂದ್ರೆ ಅವಳಿಗೆ ಇವಾಗ ಅವಳ ಮಾತನ್ನ ವ್ಯಕ್ತಪಡಿಸೋದಕ್ಕೆ ಗೊತ್ತು. ನಿಮ್ ಸೊಸೆಗೆ ಮಾತಾಡೋ ವೈಖರಿ ಗೊತ್ತಿಲ್ಲ ಅಂತಂದ್ರೆ ಅವಳು ಇವಾಗ ಸೆಲ್ಫ್ ರೆಸ್ಪೆಕ್ಟ್ ನ ಮುಂದೆ ಇಟ್ಕೊಂಡು ಮಾತಾಡೋದಕ್ಕೆ ಕಲ್ತಿದ್ದಾಳೆ. ಅಂಡ್ ಅನ್ಸುತ್ತಾ ನಿಮ್ ಸೊಸೆ ನಿಮ್ ಮಾತೆ ಕೇಳೋದಿಲ್ಲ ಅಂತ, ಬಿಕಾಸ್ ಅವಳಿಗೆ ಎಲ್ಲಾ ವಿಷಯನೂ ಗೊತ್ತು ನೀವೇನ್ ಮಾತಾಡ್ತೀರಾ ಅಂತ. ವಿಷಯ ಏನ್ ಗೊತ್ತಾ, ನಿಮ್ಗೆ ಒಳ್ಳೆ ಸೊಸೆ ಬೇಡ, ಬಟ್ ಅವಳು ಬಂದಾಗ ನೀವ್ ಆಡೋ ಟಾಂಟ್ಗಳನ್ನ ಅವಳು ಸಹಿಸ್ಕೋಬೇಕು. ನಿಮ್ಗೆ ಅಂತ ಸೊಸೆ ಬೇಕಾಗಿರೋದು. ನೀವು ಮಾಡೋ ಪ್ರತಿಯೊಂದು ಇನ್ಸಲ್ಟ್ ನ ಅವಳು ಸಹಿಸ್ಕೊಂಡು ಹೋಗ್ಬೇಕು. ನಿಮ್ಗೆ ಅಂತ ಸೊಸೆ ಬೇಕಾಗಿರೋದು. ಯಾವತ್ತೂ ಅವಳ ಧ್ವನಿನ ಅವಳು ನಿಮ್ಮೆದುರುಗಡೆ ಎತ್ತಬಾರ್ದು. ಎಷ್ಟು ವಿಚಿತ್ರ ಅಲ್ವಾ? ಮದ್ವೆ ಅಂದ್ರೆ ಕೇವಲ ಒಂದು ಅಡ್ಜಸ್ಟ್ಮೆಂಟಾ? ಸಮಸ್ಯೆ ಏನು ಗೊತ್ತಾ, ಪ್ರಾಬ್ಲಮ್ ಇರೋದು ಸೊಸೆಯಲ್ಲ, ಬಟ್ ನೀವು ಅವಳನ್ನ ನೋಡೋ ರೀತಿ, ಅವಳ ಬಗ್ಗೆ ಮಾತಾಡೋ ರೀತಿ, ಮತ್ತೆ ನೀವು ಅವಳ ಬಗ್ಗೆ ಥಿಂಕ್ ಮಾಡ್ತಿರಲ್ವಾ, ಅದು. ಸೊ ನೀವು ನಿಮ್ ಪರ್ಸೆಪ್ಷನ್ ನ ಚೇಂಜ್ ಮಾಡಿ, ನೀವು ಸೊಸೆ ಬಗ್ಗೆ ಮಾತಾಡೋ ರೀತಿನ ಚೇಂಜ್ ಮಾಡ್ಕೊಳ್ಳಿ. ಅವಳಿಗೆ ಬೇರೆಯವಳ ತರ ಟ್ರೀಟ್ ಮಾಡೋದನ್ನ ಬಿಟ್ಬಿಡಿ, ಮತ್ತೆ ಅವಳನ್ನು ನಿಮ್ಮ ಮಗಳಾಗಿ ಸ್ವೀಕಾರ ಮಾಡಿ. ಮೇ ಬಿ ಸೊಲ್ಯೂಷನ್ ಇದರಲ್ಲೇ ಇದೆ ಅನ್ಸುತ್ತೆ.